ತಂದಾನೇ ನನಿತಾನ. ರೇಷ್ಮೆ ಕೃಷಿ ನಮ್ಮ ರಾಜ್ಯದ ಸಾಂಪ್ರದಾಯಿಕ ಕೃಷಿ ಆಧಾರಿತ ಉದ್ದಿಮೆ. ಹಿಪ್ಪು ನೇರಳೆ ಬೇಸಾಯ ಹಾಗೂ ಹುಳು ಸಾಕಾಣಿಕೆ ಈ ಉದ್ದಿಮೆಯ ಎರಡು ಮುಖಗಳು. ಹಾಗಾಗಿ ಗುಣಮಟ್ಟದ ಹಿಪ್ಪು ನೇರಳೆ ಉತ್ಪಾದನೆಯ ಮೇಲೆ ಒಟ್ಟಾರೆ ಈ ಉದ್ದಿಮೆ ಅವಲಂಬಿತ. ರೇಷ್ಮೆ ಹುಳುಗಳಿಗೆ ನಿರಂತರ ಆಹಾರ ಪೂರೈಸುವ ಹಿಪ್ಪು ನೇರಳೆ ಬೆಳೆಯನ್ನು ಇತ್ತೀಚಿನ ದಿನಗಳಲ್ಲಿ ಲಭ್ಯವಿರುವ ನೀರಿನಲ್ಲಿಯೇ ಯಶಸ್ವಿಯಾಗಿ ಬೆಳೆಯಲಾಗುತ್ತಿದೆ. ಈಗ ಪ್ರಮುಖವಾಗಿ ಇದು ನೀರಾವರಿ ಕ್ಷೇತ್ರದಲ್ಲಿಯೇ ಬೆಳೆಯುವಂಥ ಬೆಳೆ. ಆದರೂ ಇವತ್ತಿನ ದಿವಸ ಈ ಬರಗಾಲದ ಛಾಯೆಯಿಂದ ಸಾಕಷ್ಟು ಕಡೆ ಈ ಜಲಮೂಲಗಳು ಬತ್ತಿ ಹೋಗಿದ್ದಾವೆ. ಬೇರೆ ಯಾವುದೇ ಬೆಳೆ ಬರದೇ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಹಿಪ್ಪು ನೇರಳೆ ಇರುವಷ್ಟು ಈ ಒಂದು ಭೂಮಿಯ ಒಂದು ಆರ್ದ್ರತೆಯನ್ನು, ನೀರಿನ ಅಂಶವನ್ನು ತಗೊಂಡು ಅತ್ಯುತ್ತಮವಾಗಿ ಈಗ ಬೆಳೆ ಬರ್ತಾಯಿದೆ. ಈಗ ಅತಿ ಗಡಸುವಾದಂಥ ಈ ಒಂದು ಹಿಪ್ಪು ನೇರಳೆ ಸಸಿ ಸ್ವಲ್ಪ ನೀರಿನಲ್ಲಿ ಕೂಡ ಒಳ್ಳೆ ರೀತಿಯ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಬೆಳೆಯ ಮಧ್ಯೆ ಅಂತರ ಬೆಳೆಗಳನ್ನು ಸಹ ಬೆಳೆಯುವ ಮೂಲಕ ಪೂರಕ ಆದಾಯವನ್ನು ಪಡೆಯುವಲ್ಲಿಯೂ ಕೃಷಿಕರು ಯಶಸ್ವಿಯಾಗಿರುತ್ತಾರೆ. ಈ ಕುರಿತು ಇಲಾಖೆ ಸೂಕ್ತ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ಕೃಷಿಕರಿಗೆ ನೀಡುತ್ತಾ ಬಂದಿದೆ. ಇವತ್ತು ನಾವು ಈ ಬರಗಾಲದಲ್ಲಿ ಹಿಪ್ಪು ನೇರಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈಗ ರೈತರಿಗೆ ನಾವು ಆ ಒಂದು ದಿಶೆಯಲ್ಲಿ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ. ಈ ಕಡಿಮೆ ನೀರಿನಲ್ಲಿ ಈ ಒಂದು ರೇಷ್ಮೆ ಕೃಷಿ ಬೆಳಿಬೇಕಾದ್ರೆ ಈಗ ಇದಕ್ಕೆ ಹೆಚ್ಚಿನ ಒಂದು ಸ್ಥಳಾವಕಾಶ ಅಂದರೆ ಸ್ಪೇಸಿಂಗ್, ವೈಡರ್ ಸ್ಪೇಸಿಂಗ್ ಕೊಡೋದು. ಈಗ ಗಿಡದಿಂದ ಗಿಡಕ್ಕೆ 4 ಅಡಿ, ಒಂದು ಜೋಡಿ ಸಾಲ ನಂತರ ಮತ್ತೊಂದು ಜೋಡಿ ಸಾಲಿಗೆ 8 ಅಡಿ ಅಂತರದಲ್ಲಿ ಈ ಹಿಪ್ಪು ನೇರಳೆ ಕೃಷಿಯನ್ನು ನಾವು ಅಡ್ವೊಕೇಟ್ ಮಾಡ್ತಾಯಿದ್ದೀವಿ. ಈಗ ಇದು ತಾವು ನೋಡ್ತಾ ಇರುವಂಥ ಈ ಒಂದು ಕ್ಷೇತ್ರದಲ್ಲಿ 4, 4, 8 ಈ ಒಂದು ಅಂತರದಲ್ಲಿ ಈ ಹಿಪ್ಪು ನೇರಳೆಯನ್ನು ಬೆಳೆಯಲಾಗಿದೆ. ಈ ಒಂದು ಹಿಪ್ಪು ನೇರಳೆ ಮಧ್ಯದಲ್ಲಿ ಈ ಬೇರೆ ಬೇರೆ ರೀತಿಯ ಒಂದು ಅಂತರ್ ಬೆಳೆಗಳನ್ನು ಬೆಳೆಯಬಹುದು. ಈ ಅಂತರ್ ಬೆಳೆ ಬೆಳೆಯುವುದರಿಂದ ಈ ಒಂದು ಸ್ಥಳದ ಉಪಯೋಗ, ಅದರ ಜೊತೆಗೆ ರೈತರಿಗೆ ಅಲ್ಪ ಅವಧಿಯಲ್ಲಿ ಆದಾಯ ಎರಡೂ ರೀತಿ ಅನುಕೂಲ ಆಗ್ತದೆ. ಅದರ ಜೊತೆಗೆ ಈ ಹಿಪ್ಪು ನೇರಳೆ ಪ್ರಾರಂಭದಲ್ಲಿ ಏನೊಂದು 4-5 ತಿಂಗಳು ಅದು ಬೆಳೆದು ಹುಳು ಸಾಕಾಣಿಕೆಗೆ ಬರೋವರೆಗಿನ ಅವಧಿ ಏನಿದೆ ಅದರಲ್ಲಿ ಅವರು ಆ ಪೀರಿಯಡಲ್ಲಿಯೂ ಕೂಡ ಆದಾಯವನ್ನು ಪಡಿಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಈ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳಲಿಕ್ಕೂ ಕೂಡ ಈ ಅಂತರ್ ಬೆಳೆಗಳು, ಅದರಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಗಳು, ಹೆಸರು, ಉದ್ದು, ಅಲಸಂದಿ ಅಥವಾ ರೈತರಿಗೆ ಅನುಕೂಲ ಆಗುವಂಥವು ಈ ಹಿಪ್ಪು ನೇರಳೆಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂಥ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಈಗ ನಮ್ಮ ರೈತರು ತಾವಾಗಿಯೇ ಈ ಕೆಲವು ಜನ ರೈತರು ಗೋವಿನ ಜೋಳ ಬೆಳೆದಾರೆ ಮಧ್ಯದಲ್ಲಿ. ಈ ನಮ್ಮ ಈಗ ನೀವು ನೋಡ್ತಾ ಇರುವ ಪ್ಲಾಟ್ನಲ್ಲಿ ಈ ಬಿಳಿ ಜೋಳ ಹಾಕಿದೆ. ಆಮೇಲೆ ಕಲ್ಲಂಗಡಿ, ಅರಿಶಿನ ಇತ್ಯಾದಿ ಸೋಯಾ ಅವರಿಗೆ ಸಾಕಷ್ಟು ಜನ ರೈತರು ಶೇಂಗಾ ಹಾಕಿದ್ದಾರೆ. ಈಗ ನಮ್ಮಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಗಳನ್ನು ಹೆಚ್ಚಿಗೆ ನಾವು ಹಾಕಲಿಕ್ಕೆ ರೈತರಿಗೆ ಹೇಳ್ತಾ ಇದ್ದೀವಿ ಈ ಅಂತರ ಬೆಳೆಯಾಗಿ. ಸೊ ಇದರಲ್ಲಿ ಈಗ ಅವರು ಈ ಹೆಸರು ಅಥವಾ ಸೋಯಾ ಅವರೆ ಇವನ್ನ ಕಾಳು ತಕ್ಕೊಂಡ ಮೇಲೆ ಅಂದರೆ ಕಾಯಿ ಬೀಳಿಸ್ಕೊಂಡು ತಕ್ಕೊತಾರೆ. ಆಮೇಲೆ ತಪ್ಪಲ ಎಲ್ಲ ಉದುರಿದ್ದಿರ್ತದೆ ಮತ್ತು ಇರುವಂಥ ಈ ಕೃಷಿ ತ್ಯಾಜ್ಯ ಏನಿರ್ತದೆ ಅದನ್ನೆಲ್ಲ ಅಲ್ಲೇ ಮಲ್ಚ್ ಮಾಡೋದ್ರಿಂದ ಫಲವತ್ತತೆಯನ್ನು ಹೆಚ್ಚಾಗ್ತದೆ ಮತ್ತು ಕಾಳಿನಿಂದ ರೈತರಿಗೆ ಆದಾಯನೂ ಬರ್ತಾಯಿದೆ. ಆಮೇಲೆ ಕೆಲವು ಜನ ರೈತರು ಕೇವಲ ಹಸಿರೆಲೆ ಗೊಬ್ಬರವಾಗಿ ಈಗ ಸಣ್ಣ ಹೆಂಪು ಅಥವಾ ಸಣಬು, ಆಮೇಲೆ ಡಯಾಂಚ, ಈ ಕೆಂಪು ಹುಳ್ಳಿ ಅಂತೇಳಿ ಹಾಕ್ತಾರೆ. ಸೊ ಅವನ್ನೆಲ್ಲ ಬೆಳೆದು ಅಲ್ಲೇ ಮಲ್ಚನೂ ಮಾಡ್ತಾರೆ. ಸೊ ಅದರಿಂದ ಈ ಫಲವತ್ತತೆ ಹೆಚ್ಚು ಮಾಡಬೇಕು ಅಥವಾ ನೀರಿನ ಅಂಶ ಹಿಡ್ಕೊಳ್ಳುವಂಥ ಒಂದು ಭೂಮಿಯ ಹ್ಯೂಮಸ್ ಕಂಟೆಂಟ್ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೀತಾ ಇದ್ದಾರೆ. ಅದು ಕೂಡ ಅತ್ಯುತ್ತಮವಾದಂಥ ಒಂದು ಪ್ರಾಕ್ಟೀಸು. ಅದನ್ನು ರೈತರು ಮಾಡಬೇಕು ಅಂತ ಹೇಳ್ಕ್ಯಾರ ನಾವು ಈ ಫಲವತ್ತತೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಭೂಮಿಯ ಮಣ್ಣಿನ ಗುಣಧರ್ಮ ಸುಧಾರಿಸ್ಕೊಳ್ಳಿಕ್ಕೆ ಅದು ಒಂದು ಅತ್ಯುತ್ತಮವಾದಂಥ ಒಂದು ವಿಧಾನ. ಅದನ್ನು ರೈತರು ಅನುಸರಿಸಲಿ ಅಂತೇಳಿ ನಾವು ಆಸೆ ಮಾಡ್ತೀವಿ. ಹಿಪ್ಪು ನೇರಳೆಯಲ್ಲಿ ಅಂತರ ಬೆಳೆ ಕೈಗೊಳ್ಳುವ ಮೊದಲು ತಮ್ಮ ಜಮೀನಿಗೆ ಸೂಕ್ತವಾಗಬಲ್ಲ ಹಾಗೂ ನೀರಿನ ಲಭ್ಯತೆಗನುಗುಣವಾಗಿ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಈಗ ತಾವು ನೋಡ್ತಾ ಇರುವಂಥ ಈ ಒಂದು ಜೋಳದ ಬೆಳೆ
ಈ 8 ಅಡಿ ಮಧ್ಯದ ಸ್ಥಳದಲ್ಲಿ ಈಗ ನಾವು ಇಲ್ಲಿ 3 ಸಾಲು ಹಾಕಿದ್ವಿ. ಅಂದರೆ 2 ಅಡಿ ಒಂದೊಂದು ಸಾಲಿನ ಹಾಗೆ ಈ ಒಂದು ಮಧ್ಯದ ಸ್ಥಳವನ್ನು ಉಪಯೋಗ ಮಾಡ್ಕೊಂಡು ಈ 3 ಸಾಲು ಈ ಬಿಳಿ ಜೋಳವನ್ನು ಹಾಕಿದ್ದೀವಿ. ಇದೇ ರೀತಿ 3ರಿಂದ 4 ಸಾಲುವರೆಗೂ ನಡಿಬೋದು. ಅವರವರ ಭೂಮಿಯ ಫಲವತ್ತತೆ ಮತ್ತು ಭೂಮಿಯ ಒಂದು ಇದನ್ನು ನೋಡಿಕೊಂಡು ರೈತರು ಮಾಡ್ಬೋದು. ಈಗ ಈ ಥರ ನಾವು ಈ ಬಿಳಿ ಜೋಳ ಹಾಕೋದ್ರಿಂದ ಇದು 3 ಸಾಲು ಒಂದು ದೂರನೇ ಇರ್ತದೆ. ಒಳ್ಳೆ ರೀತಿ ಒಂದು ಈ ತೆನೆಗಳನ್ನು ತಾವು ನೋಡ್ಬೋದು. ಇಳುವರಿ ಕೂಡ ಇಲ್ಲಿ ಒಂದು ಎಕರೆದಲ್ಲಿ ಈ ನೋಡಲಿಕ್ಕೆ ಕಡಿಮೆ ಜೋಳದ ದಂಟುಗಳು ಕಂಡರೂ ಕೂಡ ನಾವು 5ರಿಂದ 6 ಕ್ವಿಂಟಲ್ದಷ್ಟು ಬಿಳಿ ಜೋಳ, ಅತ್ಯುತ್ತಮವಾದಂಥ ಬಿಳಿ ಜೋಳ ಈ ಒಂದು ಮಧ್ಯದ ಸ್ಥಳದಲ್ಲಿ ನಾವು ಬೆಳೀತಾ ಇದ್ದೀವಿ. ಇದ್ರ ಜೊತೆಗೆ ಒಳ್ಳೆ ರೀತಿಯ ಒಂದು ದನಕ್ಕೆ ಮೇವು ಕೂಡ ಈ ಒಂದು ಕ್ಷೇತ್ರದಿಂದ ನಮಗೆ ಸಿಗ್ತಾ ಇದೆ. ಈ ಜೋಳ ಅಥವಾ ಗೋವಿನ ಜೋಳ ಇವ್ಯಾವುದೂ ಈ ನಮ್ಮ ಹಿಪ್ಪುನೇರಳೆಗೆ ಕಾಂಪೀಟ್ ಮಾಡೋದಿಲ್ಲ ಅಥವಾ ಈ ಹಿಪ್ಪುನೇರಳೆ ಬೆಳೆಗೆ ಯಾವುದೇ ರೀತಿಯ ಅಡಚಣೆ ಮಾಡೋದಿಲ್ಲ ಅನ್ನೋದನ್ನು ರೈತ ಬಾಂಧವರು ಗಮನಿಸಬೇಕು. ಇದೇ ರೀತಿ ಗೋವಿನ ಜೋಳ ಕೂಡ ನಾವು 4 ಸಾಲು ಗೋವಿನ ಜೋಳ ಹಾಕ್ಬೋದು ಈ 8 ಅಡಿ ಸ್ಥಳದಲ್ಲಿ. ಹಿಪ್ಪುನೇರಳೆಯಿಂದ 1ರಿಂದ 1.5 ಅಡಿಯಷ್ಟು ಸ್ಥಳ ಬಿಟ್ಟು ಮಧ್ಯದಲ್ಲಿ ನಾವು ಈ ಜೋಳ ಅಥವಾ ಗೋವಿನ ಜೋಳ ಬೆಳೆಯನ್ನು ನಾಟಿ ಮಾಡ್ಬೋದು. ಅದೇ ರೀತಿ ಈಗ ನಮ್ಮಲ್ಲಿ ಕಲ್ಲಂಗಡಿ ಬೆಳೆದಿದ್ದಾರೆ. ಅಲ್ಲೇ ಒಂದು 2 ಸಾಲು ಕಲ್ಲಂಗಡಿ ಬಳ್ಳಿಯನ್ನು ನಾವು ಅದೂ 4 ಅಡಿಗೆ ಒಂದೊಂದರ ಅಂತರದಲ್ಲಿ 2 ಸಾಲು ಕಲ್ಲಂಗಡಿ ಬೆಳೆಯನ್ನು ಈ ಮಧ್ಯದ ಸ್ಥಳದಲ್ಲಿ ಹಾಕ್ಬೋದು. ಆಮೇಲೆ ಇದು ಹೆಸರು, ಅಲಸಂದಿ ಬೆಳೆದಿದ್ದಾರೆ. ಅರಿಶಿನ ಬೆಳೆದಿದ್ದಾರೆ ನಮ್ಮ ರೈತರು. 4 ಅಡಿ ಮಾತ್ರ ಅವ್ರದ್ದು 2 ಸಾಲುಗಳ ಮಧ್ಯೆ ಸ್ಥಳಾವಕಾಶ ಇದ್ದರೂ ಅದರಲ್ಲಿನೇ 2 ಸಾಲು ಅವರು ಅರಿಶಿನ ಬೆಳೆದಿದ್ದಾರೆ. ಆ ಅರಿಶಿನದಲ್ಲಿ ಒಳ್ಳೆಯ ಇಳುವರಿನೂ ತೊಗೊಂಡಿದ್ದಾರೆ. ಮತ್ತು ಹಿಪ್ಪುನೇರಳೆಗೆ ಅದರಿಂದ ಯಾವುದೂ ಸಮಸ್ಯೆ ಇಲ್ಲದೇ ಹಿಪ್ಪುನೇರಳೆ ಬೆಳವಣಿಗೆನೂ ಕೂಡ ಯಥಾ ರೀತಿಯೇ ಬಂದಿದೆ. ಈ ಸೋಯಾ ಅವರಿ ಬೆಳೆದಿದ್ದಾರೆ ನಮ್ಮಲ್ಲಿ ರೈತರು. ಸೊ ಈ ಸೋಯಾ ಅವರಿಯನ್ನು ಭಾಳ ಅತ್ಯುತ್ತಮವಾದಂಥ ಒಂದು ಬೆಳೆ. ಅದು ಕೇವಲ 3 ತಿಂಗಳಲ್ಲಿಯೇ ಅದರದ್ದು ಹಾರ್ವೆಸ್ಟ್ ಆಗ್ತದೆ. ಸೊ ಅಂಥ ಇದರಲ್ಲಿ ಈಗ ನಮ್ಮ ಹಿಪ್ಪುನೇರಳೆ ಬೆಳೆಗೆ ಈ ತೋಟಕ್ಕೆ ಅದರದ್ದು ಸೊಪ್ಪು, ಅದರದ್ದು ಸೋಯಾ ಅವರಿಯ ತಪ್ಪಲೆಲ್ಲ ಉದುರಿ ಭೂಮಿಯ ಫಲವತ್ತತೆಯೂ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ರೈತರಿಗೆ ಆದಾಯನೂ ಕೂಡ ಬರ್ತಾಯಿದೆ. ಅದಕ್ಕೆ ಈ ಅಂತರ ಬೆಳೆಗಳನ್ನು ತಮ್ಮ ಕ್ಷೇತ್ರದಲ್ಲಿ ಈಗ ಉಳ್ಳಾಗಡ್ಡಿ ಭಾಳಷ್ಟು ಜನ ಹಾಕ್ತಾಯಿದ್ದಾರೆ ಮಧ್ಯದಲ್ಲಿ. ಅದಕ್ಕೆ ಹೆಚ್ಚಿನ ಜಾಗನೂ ಬೇಕಾಗಿಲ್ಲ. ಇರುವಂಥ ಒಂದು ಸ್ಥಳದಲ್ಲೇ ಅದು ಒಳ್ಳೆಯ ಒಂದು ಅಲ್ಪ ಕಾಲದ ಬೆಳೆ ಉಳ್ಳಾಗಡ್ಡಿ ಹಾಕ್ತಾಯಿದ್ದಾರೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದಾರೆ. ಸೊ ತಮ್ಮ ಜಮೀನಲ್ಲಿ ತಮಗೆ ಸೂಕ್ತವಾದಂಥ ಒಂದು ಕ್ಷೇತ್ರ. ಅದರಲ್ಲಿ ನೀರಿನ ಅನುಕೂಲತೆ ನೋಡಿಕೊಂಡು ಈಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿಗೆ ಸ್ವಲ್ಪ ನೀರು ಹೆಚ್ಚಬೇಕಾಗ್ಬೋದು. ನೀರು ಬೇಡದೇ ಇರುವಂಥ ಬೆಳೆಗಳು, ನೀರು ಕಡಿಮೆ ಇದ್ದವರು ನೀರು ಬೇಡದೇ ಇರುವಂಥ ಹಾರ್ಡ್ ಕ್ರಾಪ್ಸು, ಈಗ ಅಲಸಂದಿ, ಹೆಸರು ಅಂಥವನ್ನು ಕೂಡ ಬೆಳಿಬೋದು. ಸೊ ಈ ರೀತಿ ನಮ್ಮ ಇಲ್ಲಿ ರೈತರು ಬೆಳೀತಾ ಇದ್ದಾರೆ. ಅದನ್ನು ನಾವು ಇಲಾಖೆಯಿಂದ ಕೂಡ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಈ ಥರ ಬೆಳೆದು ಸ್ಥಳ ಉಪಯೋಗ ಮಾಡ್ಕೊಳ್ಳಿ, ಅದರ ಜೊತೆಗೆ ಫಲವತ್ತತೆಯೂ ಕೂಡ ಹೆಚ್ಚಿಸ್ಕೊಳ್ಳಿ ಅಂತೇಳಿ ರೈತರಿಗೆ ಹೇಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನೇ ಬಳಸಿ ಮುಖ್ಯ ಬೆಳೆಯಾಗಿ ಹಿಪ್ಪುನೇರಳೆ ಹಾಗೂ ಪೂರಕ ಆದಾಯ ಕಲ್ಪಿಸಬಲ್ಲ ಇತರೆ ಬೆಳೆಗಳನ್ನು ಕೈಗೊಳ್ಳುವ ಮೂಲಕ ಕೃಷಿಕರು ಒಟ್ಟಾರೆ ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದಾಗಿದೆ. ಈಗ ನಾವು ಈ ವೈಡರ್ ಸ್ಪೇಸಿಂಗ್ ಕೊಡೋದ್ರಿಂದ ಈ ಮಧ್ಯದ ಸ್ಥಳ ಹೆಚ್ಚು ಉಪಯೋಗ ಆಗಲಿಕ್ಕೆ ಈ ಅಂತರ ಬೆಳೆಗಳು ಸಹಾಯ ಆಗ್ತದೆ. ಆಮೇಲೆ ಈ ಹೆಚ್ಚಿನ ಸ್ಥಳಾವಕಾಶ ಕೊಡೋದ್ರಿಂದ ಈ ಹಿಪ್ಪುನೇರಳೆ ಬೆಳವಣಿಗೆ ಅತಿ ಉತ್ತಮವಾಗಿ ನಾವು ನೋಡ್ಬೋದು. ಯಾಕಂದ್ರೆ ಇದಕ್ಕೆ ನೀರು ಹೆಚ್ಚು ಕಡಿಮೆ ಒಣ ಬೇಸಾಯದಲ್ಲಿ ಇದ್ದ ಹಾಗೇ ಇದೆ. ಇದಕ್ಕೆ ನಾವು ಇದು ಹಚ್ಚಿದಾಗಿನಿಂದ ಹಿಡಿದು ಇಲ್ಲಿವರೆಗೆ ಈಗ 4 ತಿಂಗಳ ಅವಧಿಯಲ್ಲಿ ಕೇವಲ 1 ಸರಿ ಮಾತ್ರ ನೀರು ಕೊಟ್ಟಿದೆ. ಸೊ ಇಷ್ಟೊಂದು ಕಡಿಮೆ ನೀರಿನಲ್ಲಿಯೂ ಕೂಡ ಈ ಒಂದು ಹಿಪ್ಪುನೇರಳೆ ಬೆಳವಣಿಗೆಯನ್ನು ಮತ್ತು ರಸವತ್ತಾಗಿ ಬೆಳೆದಿರೋದನ್ನು ತಾವು ನೋಡ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಭೂಮಿಯಲ್ಲಿದ್ದಂಥ ತೇವಾಂಶ ಹಾರಿ ಹೋಗದಾಗೆ, ಸುಟ್ಟು ಹೋಗದಾಗೆ ಅದಕ್ಕೆ ಉಳುಮೆ ಮಾಡ್ತಾ ಇರೋದು, ಆಮೇಲೆ ಮಲ್ಚಿಂಗ್ ಮಾಡೋದು. ಸೊ ಈ ರೀತಿ ಕೆಲವೊಂದು ನಾವು ಡ್ರೈಲ್ಯಾಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಂದರೆ ಭೂಮಿಯಲ್ಲಿ ತೇವಾಂಶ ನಾವು ಎವಾಪ್ರೇಟ್ ಆಗಿ ಅಥವಾ ಅದು ಸುಟ್ಟು ಹೋಗದ ಹಾಗೆ ನಾವು ನಿರ್ವಹಣೆ ಮಾಡಿದ್ದೇ ಆದರೆ ಸೊ ಇರುವಷ್ಟು ತೇವಾಂಶದಲ್ಲಿಯೂ ಕೂಡ ನಾವು ಹಿಪ್ಪುನೇರಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ವಿಚಾರವನ್ನು ನಾವು ರೈತರಿಗೆ ಈ ಒಂದು ಕ್ಷೇತ್ರದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿ ರೈತರನ್ನ ತರಬೇತಿಗೆ ಬಂದಂಥ ರೈತರಿಗೆಲ್ಲ ತೋರಿಸ್ತಾ ಸೊ ಇದನ್ನು
ಅಡ್ವೊಕೇಟ್ ಮಾಡ್ತಾಯಿದ್ದೀವಿ. ಇದನ್ನು ಸಾಕಷ್ಟು ಜನ ರೈತರು ಈಗ ಫಾಲೋ ಮಾಡ್ತಾಯಿದ್ದಾರೆ. ಇದರಿಂದ ಅವ್ರಿಗೂ ಒಳ್ಳೆಯ ಒಂದು ಅನುಭವ ಮತ್ತು ಒಳ್ಳೆಯ ಲಾಭ ಆಗ್ತಾ ಇರೋದ್ರಿಂದ ಅವ್ರ ರೈತರು ಕೂಡ ಇದನ್ನು ಪ್ರಚಾರ ಮಾಡ್ತಾಯಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ರೈತರು ಈ ಥರ ಹೆಚ್ಚಿನ ಸ್ಥಳಾವಕಾಶ ಕೊಟ್ಟು ಹಿಪ್ಪುನೇರಳೆ ಬೆಳಿಬೇಕು. ಅದರ ಜೊತೆಗೆ ಮಧ್ಯದಲ್ಲಿ ಈ ಫಲವತ್ತತೆ ಹೆಚ್ಚು ಮಾಡುವಂಥವು ಮತ್ತು ಅಲ್ಪಕಾಲಕ ಅವಧಿಯ ಒಂದು ಬೆಳೆಗಳನ್ನು ಬೆಳೆದು ತಮ್ಮ ಆರ್ಥಿಕತೆಯನ್ನು ಹೆಚ್ಚಿಸ್ಕೋಬೇಕಂಥೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೋರಿಕೊಳ್ತೀನಿ. ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ 1000 ಅಡಿಗೂ ಹೆಚ್ಚು ಆಳಕ್ಕೆ ಕುಸಿಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿಯೂ ರೈತರು ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಕೃಷಿಯಲ್ಲಿ ಹಲವು ವಿಫಲತೆಗಳನ್ನು ಎದುರಿಸಿದರೂ ಕೂಡ ಕೃಷಿಯಿಂದ ವಿಮುಖರಾಗದೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ನಿರಂತರವಾಗಿ ಆದಾಯ ಪಡೆಯುತ್ತಿದ್ದಾರೆ ಮಾರ್ಕಂಡಪುರದ ಎಂಆರ್ ಹರ್ಷವರ್ಧನ ಅವರು. ಹೈನುಗಾರಿಕೆ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಮ್ಗೆ ಯಾವುದೇ ಲಾಸ್ ಅನ್ನೋದು ಏನೂ ಆಗಲಿಲ್ಲ. ನಮಗೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇದೆ. ಕೊಟ್ಟಿಗೆ ಗೊಬ್ಬರನ ನಾವು ನಮ್ಮ ಜಮೀನಿಗೆ ಹಾಕಿ ನಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ. ಒಳ್ಳೆ ನಮ್ಗೆ ಅದರಿಂದ ಒಳ್ಳೆ ಮೇವು ಬರ್ತಾ ಇರೋದ್ರಿಂದ ನಮ್ಗೆ ಒಳ್ಳೆ ಹಸುಗಳು ಒಳ್ಳೆ ಆರೋಗ್ಯವಾಗಿದೆ. ಆ ಹಸುಗಳು ಒಳ್ಳೆ ಹಾಲು ಆಗ್ತಾ ಇದೆ. ಆಮೇಲೆ ಗೋರ್ಮೆಂಟಿಂದ ನಮಗೆ ಫೀಡ್ ಬರ್ತಾ ಇದೆ. ನಮ್ಗೆ ಅದೊಂದು ಒಳ್ಳೆ ಫುಡ್ ಅದು ನಮಗೆ, ಅದರಿಂದ ನಮಗೆ ಭಾರಿ ಅನುಕೂಲ ಆಗ್ತಾ ಇದೆ. ತಿರ್ಗಾಮೇಲೆ ಈಗ ಇಂಡಿ ಬೂಸ ಆಮೇಲೆ ನಾವು ಸ್ವಲ್ಪ ದ್ವಿದಳ ಧಾನ್ಯಗಳನ್ನು ತಂದು ನಾವು ಮಿಕ್ಸ್ಚರ್ ಮಾಡಿಕೊಂಡು ಸ್ವಲ್ಪ ಎಲ್ಲನೂ ನಮಗೆ ಒಬ್ಬ ಎಕನಾಮಿಕ್ಕಾಗಿ ಒಂದು ಸ್ವಲ್ಪ ಕಮ್ಮಿ ಆಗಬೇಕು ಅಂತೇಳಿ ನಾವೇ ಸ್ವಂತ ಪ್ರಿಪೇರ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈಗ ಇದರಿಂದ ನಮಗೆ ಒಳ್ಳೆ ಅನುಕೂಲ ಆಗ್ತಾಯಿದೆ. ನಮಗೆ ನನ್ನ ಹಸು ಪ್ರತಿ ಹಸುನೂ 10 ಲೀಟ್ರ್ ಕರೆಯುತ್ತೆ ನನಗೆ. ಸೊ ಪ್ರತಿದಿನ 100 ಲೀಟ್ರ್ ಹಾಕ್ತೀನಿ ನಾನು. ಇವಾಗ ಇದನ್ನೆಲ್ಲ ನಮ್ಮ ಸಹಕಾರ KMFಗೆ ಕೊಡ್ತಾಯಿದ್ದೀರಿ. ಇಲ್ಲಿ ಕೋಮುಲ್ ಅಂತಿದೆ ನಮ್ಮ ಕೋಲಾರಲ್ಲಿ, ಕೋಮುಲ್ ಡೈರಿಗೆ ಕೊಡ್ತಾಯಿದ್ದೀವಿ. ಇಲ್ಲಿ ಪ್ರೈವೇಟ್ ಡೈರಿಗಳವರು ಬಂದು ನಮ್ಮನ್ನು ಸಾಕಷ್ಟು ಕೇಳ್ಕೊಂಡ್ರು, ಕೊಡಿ ಸರ್ ನಮಗಿನ್ನ ₹1-2 ಜಾಸ್ತಿ ಕೊಡ್ತೀನಿ ಅಂತ. ನಾವಿಲ್ಲ ಕೊಡೋದಿಲ್ಲ, ನಾವು ಗೌರ್ಮೆಂಟ್ ಡೈರಿಗೆ ಹಾಕ್ತೀರಿ ಅಂತೇಳಿ ನಾನು ಗೌರ್ಮೆಂಟ್ ಡೈರಿಗೆ ಹಾಕ್ತಾಯಿದ್ದೀನಿ. ಈಗ ಹೈನುಗಾರಿಕೆಯಲ್ಲಿ ನೂತನ ತಾಂತ್ರಿಕತೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿರುವ ಹರ್ಷವರ್ಧನ ಅವರು ಮೇವು ಕತ್ತರಿಸಲು, ಹಾಲು ಕರೆಯಲು ಯಂತ್ರಗಳನ್ನು ಬಳಸುತ್ತಿದ್ದಾರೆ. ಈ ಎಲ್ಲ ಯಂತ್ರಗಳನ್ನು ಕೊಳ್ಳಲು ಪಶುಪಾಲನಾ ಇಲಾಖೆ ನೆರವು ನೀಡಿದೆ. ಹಾಲು ಕರೆಯೋದಕ್ಕೆಲ್ಲ ಸ್ವಲ್ಪ ಲೇಟೆಸ್ಟಾಗಿ ಮಾಡೋಣ ಅಂತೇಳಿ ಮಾಡ್ತೇವೆ. ಸ್ವಲ್ಪ ಲೇಟೆಸ್ಟಾಗಿ ಮಾಡೋಣ ಅಂತೇಳಿ ಮಿಲ್ಕಿಂಗ್ ಮಿಷಿನ್ನ D ಲೆವೆಲ್ ಅಂತೇಳಿ ಮಿಲ್ಕಿಂಗ್ ಮಿಷಿನ್ನ ₹1,00,000 ಕೊಟ್ಟು ಹಾಕ್ಸಿದ್ದೀನಿ. ಸೊ ಮಿಲ್ಕಿಂಗ್ ಹಾಲು ಕರೆಯೋದೆಲ್ಲ ಭಾರಿ ಸುಲಭವಾಗಿದೆ. ತಿರ್ಗಿ ಮೇವು ಕಟ್ ಮಾಡೋದಕ್ಕೂ ಅಷ್ಟೇ. ಮೇವು ಕಟ್ ಮಾಡಬೇಕು ಅಂದರೆ ಕುಡ್ಗೋಲು ಎತ್ಕೊಂಡು ಕಟ್ ಮಾಡಬೇಕು ಅಂದಿದ್ರೆ ಸುಮಾರು ಇವಾಗ 5 ಹಸು ಕಟ್ ಮಾಡಬೇಕು ಅಂದರೆ ಒಂದು 3-4 ಅವರ್ ನಾವು ಕಾಲ ವೇಸ್ಟ್ ಮಾಡಬೇಕಾಯಿತು. ಇವಾಗ ನನಗೆ ಸಫಿಸ್ಟಿಕೇಟೆಡ್ ಮಿಷಿನ್ಸ್ ಬಂದಿರೋದ್ರಿಂದ ಬರೀ 10 ನಿಮಿಷದಲ್ಲಿ ನಮಗೆ ಎಷ್ಟು ಬೇಕಾದರೂ ಅಷ್ಟು ಮೇವು ನಾವು ಕಟ್ ಮಾಡ್ತೀರಿ. ಆಮೇಲೆ ಅದಕ್ಕೆಲ್ಲ ಸಬ್ಸಿಡಿ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಮಿಲ್ಕಿಂಗ್ ಮಿಷಿನ್ಗೆ 40% ಸಬ್ಸಿಡಿ ಕೊಟ್ಟರು. ಸೊ ನಮ್ಗೆ ಅದು ಆವಾಗ ನನಗೆ ಎಷ್ಟು ಬಿತ್ತು ಅಂದರೆ 65,000 ಬಿತ್ತು ನನಗೆ ಆ ಮಿಲ್ಕಿಂಗ್ ಮಿಷಿನು. ಫುಲ್ ಕಾಸ್ಟ್ ಬಂದು 1,00,000 ಚಿಲ್ಲರೆ ಆಗುತ್ತೆ. ಆಮೇಲೆ ಈ ಕಟ್ಟರು ಅಷ್ಟೇ, ಅದು ಟೋಟಲ್ ವ್ಯಾಲ್ಯೂ ಬಂದು 26,000. ನಮ್ಗೆ ಸಬ್ಸಿಡಿ ಹೋಗಿ ನನಗೆ ಅದು ₹14,000 ಆಯಿತು. ಸೊ ಹೀಗಾಗಿ ಗೌರ್ಮೆಂಟ್ ಅವರು ನಮಗೆ ಸಹಕಾರ ಕೊಟ್ಟು ನಮ್ಗೆ ಮಾಡ್ತಾಯಿದ್ದಾರೆ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಮಗೆ ಮುಂದಿನ ದಿನಗಳಲ್ಲಿ ಇಡೀ ಕೋಲಾರ ಜಿಲ್ಲೆ ಇವಾಗ ನಮ್ಮ ಗ್ರಾಮದಲ್ಲಿ, ನಾನು ಜಾಸ್ತಿ ಹೇಳೋರು ಬರೀ ನಮ್ಮ ಗ್ರಾಮದಲ್ಲಿ ಇವಾಗ ಬರೀ ಹೈನುಗಾರಿಕೆಯಿಂದನೇ ಇವತ್ತು ನಮ್ಮ ಜೀವನ ನಡೀತಾ ಇದೆ. 90% ನಮ್ಮ ಗ್ರಾಮದಲ್ಲಿ ಬರೀ ಹೈನುಗಾರಿಕೆನೇ, ಬೇರೆ ಇಲ್ಲ. ಬೇರೆ ನೀರುಗಳಿಲ್ಲದೆ ಇರೋದ್ರಿಂದ ನಾವು ಬರೀ ಹೈನುಗಾರಿಕೆಯಲ್ಲಿದ್ದೀರಿ. ಇಂಥ ಊರುಗಳು ಬರೀ ನಿಮಗೆ ಭಾರಿ ಬೇಕಾದಷ್ಟು ಕಾಣಿಸ್ಬೋದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಗೆ ಒಳ್ಳೆ ರೇಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಯುವಕರು ಏನಿದ್ದೀರಿ ನಮಗೆಲ್ಲ ಒಂದು ಸ್ವಲ್ಪ ನಿಮ್ಮ ಒಂದು ಉತ್ತೇಜನ ಇತ್ತು ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚಾಗಿ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಭಾರಿ ಆಸೆ ಇದೆ. ಹರ್ಷವರ್ಧನ ಅವರು ಕೊಟ್ಟಿಗೆಯ ಸ್ವಚ್ಛತೆಗೆ ಹೆಚ್ಚು ಗಮನ ಹರಿಸುತ್ತಾರೆ. ಪಶುವೈದ್ಯರ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಬೋರ್ವೆಲ್ಸ್ ಇದೆ, 2 ಬೋರ್ವೆಲ್ಸ್ ಇದೆ. ಬೋರ್ವೆಲ್ಲಿಂದ ನಾವು ಇದು ಮಾಡ್ಕೊಂಡಿದ್ದೀರಿ. ತಿರ್ಗಾಮೇಲೆ ಎಲ್ಲ ಟ್ಯಾಪ್ ಸಿಸ್ಟಮ್ಸ್ ಇದೆ, ಎಲ್ಲ ಸ್ಪ್ರಿಂಕ್ಲರ್ಗಳು ಇಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಪ್ರತಿದಿನ ನಾನು ಕೊಟ್ಟಿಗೆನ ವಾಶ್ ಮಾಡಬೇಕು. ಬ್ಲೀಚಿಂಗ್ ಪೌಡ್ರ್ ಹಾಕಿ ನಾವೆಲ್ಲ ಕ್ಲೀನ್ ಮಾಡ್ತೀರಿ. ಆಮೇಲೆ ಈ ಕೀಟನಾಶಕಗಳನ್ನು ಬಳಸ್ತೀರಿ. ಅಕಸ್ಮಾತ್ ನೊಣ ಜಾಸ್ತಿ ಆಯಿತು ಅಂದರೆ ನಮಗೆ ಇಲ್ಲಿ ಕೆಲವು ಕಡೆ ಎಲ್ಲಾದರೂ ಈ ಪೌಲ್ಟ್ರಿ ಫಾರ್ಮ್ಸ್ ಏನಾನ ಇತ್ತು ಅಂದರೆ ಅದನ್ನು ಲಿಫ್ಟ್ ಆದಾಗ ಒಂದು ಕೆಲವು ದಿನಗಳಲ್ಲಿ ನಮಗೆ ಇಲ್ಲಿ ಭಾರಿ ನೊಣ ಕಾಟ ಜಾಸ್ತಿ ಆಗೋಗ್ಬಿಡುತ್ತೆ ಫ್ಲೈಸ್ದು. ಆವಾಗ ಒಂದು 15 ದಿನ ನಮ್ಗೆ ಅದು ತೊಂದರೆ ಇದ್ದೇ ಇರುತ್ತೆ.
ಜಾಸ್ತಿ ಔಷಧಿನೂ ಹೊಡೆಯೋಂಗಿಲ್ಲ, ಯಾಕೆಂದರೆ ಅಲರ್ಜೀಸ್ ಆಗಿ ಸುಮ್ಮನೆ ಸ್ಕಿನ್ನು ಏನಾದರೂ ಅಲರ್ಜೀಸ್ ಆಗೋಗ್ಬಿಡುತ್ತೆ ಹಸುಗಳಿಗೆ, ಅದಕ್ಕೋಸ್ಕರ ಅದನ್ನು ಹೊಡೆಯೋಂಗಿಲ್ಲ. ನಮಗೆ ಇಲ್ಲಿ ವೆಟ್ನರಿ ನಮ್ಮ ಒಕ್ಲೇರಿಯಲ್ಲಿ ಪಶುವೈದ್ಯರು ಇದ್ದಾರೆ. ನಮಗೇನೇ ಇದು ಬಂತು ಅಂದ್ರೆ ಫೋನ್ ಮಾಡೋ ಅಷ್ಟರಲ್ಲಿ ಬಂದು ನಮಗೆ ನೋಡ್ತಾ ಇದ್ದಾರೆ. ಈ ಕಲ್ಲು ಮೇಲೆ ಜಾಸ್ತಿ ಹೊತ್ತು ಕಟ್ಟಾಕಿದ್ರೆ ಹಸುಗಳನ್ನ ಮೆತು ಕಾಲು ಅಂತೇಳಿ ಬಂದ್ಬಿಡುತ್ತೆ. ಸೊ ಕಾಲು ಇಡೋದಕ್ಕೆ ನೋವು ತಿನ್ನುತ್ತೆ, ಹಸುಗಳಿಗೆಲ್ಲ ಹುಳ ಬಿದ್ದೋಗ್ಬಿಡುತ್ತೆ ಕಾಲಿಗೆ. ಸೊ ಅದಕ್ಕೆ ಹಸು ಜಾಸ್ತಿ ಹೊತ್ತು ಆದಷ್ಟು ಭಾಳ ಹೊತ್ತು ಮಣ್ಣು ಮೇಲೆ ಇರಬೇಕು, ಸ್ವಲ್ಪ ಟೈಮ್ ಮಾತ್ರ ಕಲ್ಲು ಮೇಲೆ ಇದ್ದರೆ ಭಾರಿ ಒಳ್ಳೆಯದು ಅಂತೇಳಿ ನನ್ನ ಸಜೆಷನ್ನು. ಸಾಂಪ್ರದಾಯಿಕ ಮೇವು ಬೆಳೆಗಳನ್ನು ಬೆಳೆಯುವುದಲ್ಲದೆ ಹೆಚ್ಚು ಇಳುವರಿ ಕೊಡುವಂತಹ ನೂತನ ಸಂಕರಣ ತಳಿಗಳ ಮೇವಿನ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಊಟನೂ ಅಷ್ಟೇ ಕರೆಕ್ಟಾಗಿ ಅದು ಏನು ಹಸಿ ಮೇವು ಕೊಡಬೇಕಾಗತ್ತೆ, ಮಿಶ್ರಣ ಕೊಡಬೇಕಾಗತ್ತೆ ಅಂಥದ್ದನ್ನೆಲ್ಲ ಭಾರಿ ಲೆಕ್ಕಾಚಾರದಲ್ಲಿ ಕೊಟ್ರೇ ಅದೆಲ್ಲ, ಇಲ್ಲಾಂದರೆ ಅಜೀರ್ಣ ಆಗ್ಬಿಟ್ಟು ಹೊಟ್ಟೆ ಊದ್ಕೊಳೋದು, ಇಲ್ಲ ಆಮೇಲೆ ಭಾರಿ ಪೇನ್ಸ್ ತಿನ್ಬಿಟ್ಟು ಹಾಲು ಇದ್ದಕ್ಕಿದ್ದಂಗೆ ಕಡಿಮೆ ಆಗಿಬಿಡುತ್ತೆ. ಹಾಲು ಒಂದು ಸರಿ ಡೌನ್ ಆಯಿತು ಅಂದರೆ 10 ಲೀಟ್ರ್ ಕರಿತಾ ಇರೋ ಹಸು ಇದ್ದಕ್ಕಿದ್ದಂಗೆ ಏನಂತ ಜ್ವರ ಬಂದಿದೆ ಅಂದರೆ 4 ರಿಂದ 5 ಲೀಟ್ರ್ ಬಂದ್ಬಿಡುತ್ತೆ. ತಿರ್ಗಿ ಅದನ್ನು ಪಿಕಪ್ ಮಾಡಬೇಕು ಅಂದರೆ 15 ದಿನ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಹಂಗೆ ಮಾಡೋಕ್ಕೆ ಬದಲು ಒಂದೇ ಸರಿ ಕರೆಕ್ಟಾಗಿ ನಾವು ಒಂದು ಪಿಕ್ಚರ್ ಇಟ್ಕೊಂಡು ಎಷ್ಟು ಮಾಡಬೇಕು, ಇದಕ್ಕೆ ಹಸುಗೆ ಏನು ಕೊಡಬೇಕು ಅನ್ನೋದನ್ನು ನಾವು ಲೆಕ್ಕಾಚಾರವಾಗಿ ಹಾಕ್ಕೊಂಡೆ ಹೋದ್ರಿ ಅಂದರೆ ಯಾವುದೇ ತೊಂದರೆ ಇಲ್ದಿರ ಕ್ಲೀನಾಗಿ ನಮ್ಗೆ ಇದಾಗುತ್ತೆ. ಹಸುಗಳನ್ನ ಏನು ತೊಂದರೆ ಇಲ್ದಿರ ನಾವು ಮಾಡ್ಬೋದು ಅಂತೇಳಿ. ನಾವಿವಾಗ ಜೋಳದ ಕಡ್ಡಿ ಹೈಬ್ರಿಡ್ ಜೋಳದ ಕಡ್ಡಿ ಕೊಡ್ತಾರೆ, ಇದರಿಂದನೇ ಕೊಡ್ತಾರೆ ನಮಗೆ. ಏನು ವೆಟ್ನರಿ ಹಾಸ್ಪಿಟ್ಲಿಂದನೇ ನಮಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾರೆ. ಬಿಳಿ ಜೋಳನ ಹೈಬ್ರಿಡ್ ಜೋಳ ಅಂತೇಳಿ ಕೊಡ್ತಾರೆ. ಅದು ನಮಗೆ ರೆಗ್ಯುಲರಾಗಿ ಸಪ್ಲೈ ಆಗ್ತಾಯಿದೆ. ಜೋಳನ ಹಾಕ್ಕೊಂತೀರಿ, ಜೋಳ ಆದಮೇಲೆ ಆಮೇಲೆ ಮಾಮೂಲಿ ಕೆಂಪು ಜೋಳ ಅಂತೇಳಿ ಬರುತ್ತೆ, ಕೆಂಪು ಜೋಳನೂ ಬೆಳೀತಾ ಇದ್ದೀರಿ. ಆಮೇಲೆ ಫಾರ್ಮುಲ್ಲು ಅಂತೇಳಿ ನಾವು ಹೆಸರುಗಡದಿಂದ ತಂದಿದ್ದೀರಿ. ಇದು ಸ್ವಲ್ಪ ಮುಳ್ಳಿನ ಅಂಶ ಕಡಿಮೆ ಇದ್ದು ಅದು ಸ್ವಲ್ಪ ಚೆನ್ನಾಗಿ ಹಸು ತಿನ್ನುತ್ತೆ ಅಂತೇಳಿ. ಸೊ ಅದನ್ನೆಲ್ಲ ಬೆಳೆದಿದ್ದೀನಿ ಸರ್. 5 ಎಕರೆ ತೋಟ ಇದೆ, 5 ಎಕರೆಯಲ್ಲಿನೂ ನಾನು ಮೇವ್ನ ಹಾಕ್ಕೊಂಡು ನಮ್ಮ ಮೇವಿಗೆ ಯಾವುದೇ ಕೊರತೆ ಇಲ್ದಿರೋ ಮೇವುಗಳು ಚೆನ್ನಾಗಿದೆ ನಮಗೆ. ಹರ್ಷವರ್ಧನ ಅವರು BA ಪದವೀಧರರು. ಹಸುಗಳನ್ನು ಸಾಕಿ ಯಶಸ್ವಿ ಹೈನುಗಾರರಾಗಿದ್ದಾರೆ. ಇವಾಗ ನೀವೇನು ತೋಟ ಅಂತೇಳಿ ಇವಾಗ ಏನು ಮಾಡ್ತಾ ಇದ್ದೀರಿ, ತೋಟದ ಜೊತೆಯಲ್ಲಿ ಒಂದು 3-4 ಹಸುನು ಕಟ್ಕೊಂಡ್ರು ನಮಗೇನು ಮೋಸ ಆಗೋದಿಲ್ಲ. ನಮ್ಗೆ ಹೆಂಗಿದ್ರು ಇವಾಗ ನಮ್ಮ ತೋಟಗಳಿಗೆ ಗೊಬ್ಬರ ಬೇಕಾಗುತ್ತೆ. ಆ ಗೊಬ್ಬರ ಕೊಂಡ್ಲಕ್ಕೆ ಹೋಗ್ಬೇಕು ಅಂದರೆ ಇವತ್ತು 1600ರಿಂದ 1700 ರೂಪಾಯಿ ಕೊಟ್ಟರು ನಮಗೊಂದು ಲೋಡು ಗೊಬ್ಬರ ಸಿಗ್ತಾ ಇಲ್ಲ. ಅದು ಬಂಗಾರ ಆಗೋಗಿದೆ. ಅದಕ್ಕೆ ಬದಲು ನಾವೇ ಮೇಯಿಸ್ಕೊಂಡು ನಾವೇ ಹಸು ಇರ್ತಂದರೆ ಹಸುವಿಂದ ನಮಗೆ ಹಾಲು ಆಗ್ತಾ ಇರುತ್ತೆ, ಮನೆಗೆ ಹಾಲು ಆಯಿತು, ಅದರಿಂದ ನಮಗೊಂದು ಇನ್ಕಮ್ಮು ಆಗ್ತಾ ಇರುತ್ತೆ. ಆಮೇಲೆ ನಮಗೆ ಕೊಟ್ಟಿಗೆ ಗೊಬ್ಬರನೂ ಸಿಗುತ್ತೆ. ಹಂಗಾಗಿ ಏನು ನಮಗೇನು ತೊಂದರೆ ಏನಾಗೋದಿಲ್ಲ. ದಯವಿಟ್ಟು ರೈತರು ಒಂದು 4 ಹಸುನ ಇಟ್ಕೊಂಡು ಹೈನುಗಾರಿಕೆ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಏನಿಲ್ಲ, ಏನು ನಿಮ್ಗೆ ಲಾಸ್ ಅಂತೂ ಆಗೋದಿಲ್ಲ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದರಿಂದ ಆರ್ಥಿಕ ಬೆಳವಣಿಗೆ ಕೂಡ ಆಗುತ್ತೆ. ಅದಕ್ಕೆ ನಿಮಗೆ ರೆಗ್ಯುಲರ್ ಇನ್ಕಮ್ ಕಂಪಲ್ಸರಿ 15 ದಿನಕ್ಕೆ ಒಂದು ಸರಿ ನಿಮ್ಗೆ ಇಷ್ಟು ಅಂತೇಳಿ ಒಂದು ಸರ್ಟನ್ ಅಮೌಂಟ್ ನಿಮಗಂತೂ ಗ್ಯಾರಂಟಿ ಫಿಕ್ಸೆಡ್ ಆಗಿ ಸಿಗುತ್ತೆ. ಅದೊಂದು ಮಾತ್ರ ಭಾರಿ ಒಳ್ಳೆ ಇದರಲ್ಲಿ ಒಂದು ಆದಾಯ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಗೆ ಹಸುಗಳಿಂದ ಹಾಲಿಂದ ಬರುವಂಥ ದುಡ್ಡು ನನಗೆ 59,000 ಬರುತ್ತೆ. 59,000ದಲ್ಲಿ ಒಂದು 25,000ದಿಂದ 28,000 ರೂಪಾಯಿ ಖರ್ಚು ಹೋಯ್ತು ಅಂದ್ರೂ ಉಳಿದಿದ್ದ ದುಡ್ಡು ನನಗೆ ಲಾಭದಾಯಕವಾಗಿರುತ್ತೆ ಸರ್.